ಗಾರ್ಡನ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ನಮ್ಮ ಗಾರ್ಡನ್ ಟೂರ್ ವಿಡಿಯೋ ಇವತ್ತು. ಆ್ಯಂಡ್ ನಮ್ಮ ಗಾರ್ಡನ್ಗೆ ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ. ಗೆಸ್ಟ್ ಬಂದಿದ್ದಾರೆ. ಕೊನೆವರೆಗೂ ವಿಡಿಯೋ ನೋಡಿ, ನ್ಯೂ ಗೆಸ್ಟ್ನ ತೋರಿಸ್ತೀನಿ. 2 ಮೆಂಬರ್ಸು 3 ಮೆಂಬರ್ಸು ಗೆಸ್ಟ್ ಬಂದಿದ್ದಾರೆ, ಅವ್ರನ್ನ ಆಮೇಲೆ ತೋರಿಸ್ತೀನಿ. ಸೊ ಕೊನೆವರೆಗೂ ವಿಡಿಯೋ ನೋಡಬೇಕು, ಓಕೆನಾ? ಮನೆ ನೋಡಿ ಎಷ್ಟು ನೀಲಿಯಾಗಿ ಕಾಣುತ್ತೆ. ಇದು ಬಂದು ಅಡಿಕೆ ಗಿಡ. ಇದು ಮನೆ. ಇಲ್ಲಿಂದನೇ ಶುರು ಮಾಡೋಣ, ಮನೆಯಿಂದ ಶುರು ಮಾಡೋಣ. ಮನೆ ಸುತ್ತಮುತ್ತ ಏನಿದೆ ಅಂತ ಹೇಳ್ಬಿಟ್ಟು. ಇದು ನೋಡಿ ಎಷ್ಟು ಥರ ಹೂವಿದೆ. ಇದೊಂದು ಕಲರ್, ಇದೊಂದು ಕಲರ್, ಆ್ಯಂಡ್ ಇದೊಂದು ಕಲರು, ವೈಟ್ ಕಲರು. ಎಷ್ಟು ಕಲರ್ ಇದೆ ನೋಡಿ. ಇದರಲ್ಲಿ ಡಬಲ್ ಕಲರು, ಇದೊಂದು ಕಲರ್. ಇದೇನಂತ ಗೊತ್ತಿಲ್ಲ, ಯಾವ ಹೂವು ಅಂತ ಹೇಳ್ಬಿಟ್ಟು. ಬೆಣ್ಣೆ ಹೂವು ಅಂತಾರಪ್ಪ ಈ ಕಡೆ ಸೈಡ್, ಯಾವ ಹೂವು ಅನ್ನೋದು ಗೊತ್ತಿಲ್ಲ. ಇದೊಂದು ಕಲರು. ಇದು ನೋಡಿ ಕೆಳಗಡೆ ಇರೋದು ನಮ್ಮ ಪಪ್ಪ ಮಾಡಿರೋದು ಬುಟ್ಟಿ ಥರ. ಅದು ಬಂದು ಕಲ್ಲಲ್ಲಿ ಕಟ್ಟಿರೋದು, ಸಿಮೆಂಟೆಲ್ಲ ಹಾಕಿ. ಇದು ನೋಡಿ ಎಲ್ಲಿವರೆಗೂ ಹೋಗಿದೆ ಅಂತ ನಮ್ಮ ಪಪ್ಪನ ಐಡಿಯಾ ಇದು. ನೋಡಿ ಕಾಣಿಸ್ತಿದೆಯಾ? ಇಲ್ಲಿವರೆಗೂ ಬಂದಿದೆ. ಇದು ಬಂದ್ಬಿಟ್ಟು ಬಳ್ಳಿ ಹೆಂಗಿದೆ ಕಾಣಿಸೋದೇ ಇಲ್ಲ, ಒಂದು ಬುಟ್ಟಿ ಒಳಗಿದೆ ಅಂತ ಹೇಳ್ಬಿಟ್ಟು. ಇದು ನೋಡಿ. ಆ್ಯಂಡ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದ್ರೊಳಗೆ ನನ್ನ ಮಕ್ಕಳು ಮೀನು ತೊಗೊಬಂದುಬಿಟ್ಟಿದ್ರು. ತುಂಬ ಬಿಸಿಲಿದೆ, ಮೀನು ತೊಗೊಂಬಂದುಬಿಟ್ಟಿದ್ರು. ಇದೊಂದು ಶೋ ಗಿಡ. ಆ್ಯಂಡ್ ಇನ್ನೊಂದು ಶೋ ಗಿಡ ಇದೆ ನೋಡಿ. ಇದು ನಮ್ಮ ಪಪ್ಪ ಕಟ್ ಮಾಡಿರೋದು ಶೋ ಗಿಡ. ಎಷ್ಟು ಎತ್ತರ ಇದೆ ನೋಡಿ. ಇದೊಂಥರ ಗಿಡ, ಬಳ್ಳಿ. ಇದು ಎಷ್ಟು ಚೆನ್ನಾಗಿ ಹಬ್ಬುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಚೆನ್ನಾಗಿ ಹಬ್ಬುತ್ತೆ. ಇಲ್ಲೆಲ್ಲ ಇದೇ ಗಿಡ ಇರೋದು. ಇದು ನೋಡಿ, ಸ್ಟೆಪ್ ಬೈ ಸ್ಟೆಪ್ ಇದೆ. ಅಲ್ಲಿ ಕೊನೆವರೆಗೂ ಇದೆ. ಇಲ್ಲಿ ಮುಂಚೆ ಗೆಣಸು ಹಾಕಿದ್ರು, ಮರಗೆಣಸು ಬರುತ್ತಲ್ವ, ಮರಗೆಣಸು ಹಾಕಿದ್ರು. ಇವಾಗ ಎಲ್ಲ ಗೆಣಸು ಖಾಲಿಯಾಗಿದೆ. ಇಲ್ಲಿಂದ ನಮ್ಮ ಗಾರ್ಡನ್ ವಿಡಿಯೋ ಶುರು ಆಗುತ್ತೆ. ಇಲ್ಲಿಂದ ಆಗುತ್ತಾ, ಈ ಗೇಟ್ ಇದೆಯಲ್ಲ, ಈ ಗೇಟ್ ಮೂಲೆಯಿಂದ ಶುರು ಆಗುತ್ತೆ. ಯಾಕಂತಂದರೆ ನಮ್ಮ ಪಪ್ಪ ಅಲ್ಲೊಂದು ದಾರಿ ಮಾಡಿದ್ದಾರೆ, ಆ ಕಡೆ ಸೈಡ್ ಒಂದು ದಾರಿ ಮಾಡಿದ್ದಾರೆ. ಬಟ್ ಇದ್ರೊಳಗೆ ಹೋಗೋಕ್ಕೆ, ಈ ಗಾರ್ಡನ್ ಒಳಗೆ ಹೋಗೋಕ್ಕೆ ದಾರಿ ಇಲ್ಲ. ಬಟ್ ನಾವೇನು ಮಾಡ್ತೀವಿ ಗೊತ್ತಾ, ಈ ಕಟ್ಟಿಂಗ್ಸ್ ಒಳಗೆ, ಇದು ಕಾಣಿಸ್ತಿದೆಯಾ, ಈ ಕಟ್ಟಿಂಗ್ಸ್ ಇದೆಯಲ್ಲ, ಇದರೊಳಗೆ ನುಕ್ಕೊಂಡು ಹೋಗಬೇಕು. ನಮ್ಮ ಪಪ್ಪಂಗೆ ಗೊತ್ತಾದರೆ ಗೋವಿಂದ. ಇಲ್ಲೊಂದು ಚಿಕ್ಕದಾಗಿ ಮಾಡಿದ್ದಾರೆ ಗಾರ್ಡನ್. ಚಿಕ್ಕದಾಗಿ ಅಂದರೆ ಇದು ಇಲ್ಲಿ ಎಂಟ್ರೆನ್ಸ್ ಅಲ್ವಾ ನಮ್ಮ ಮನೆಗೆ. ಸೊ ಹಂಗಾಗಿ ಇಲ್ಲಿ ಮುಂಚೆ ಎಲ್ಲ ಸುಮಾರಿತ್ತು, ಬಟ್ ಇವಾಗಿಲ್ಲ ಅಷ್ಟು. ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದಾರೆ. ಇದು ಗೇಟು, ಗೇಟಿನ ಎಂಟ್ರೆನ್ಸಲ್ಲಿ ಇದಷ್ಟು ಈ ಥರ. ಅದಾದಮೇಲೆ ಮನೆ ನೋಡಿ. ಅದಾದಮೇಲೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಎಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲೊಂದು ಗ್ಯಾಪ್. ಅಲ್ಲಿಂದ ಹೋಗಬೇಕು ನಾವು ತೋಟಕ್ಕೆ, ಇಲ್ಲಾಂದ್ರೆ ಗಾರ್ಡನ್ ಒಳಗೆ ಹೋಗ್ಬೇಕಂದ್ರೆ. ಬಟ್ ಇವಾಗ ನಾನು ಇಲ್ಲಿಂದ ಹೋಗ್ತೀನಿ. ಇಲ್ಲಿಂದ ಹೋಗಬೇಕು. ಸೊ ಏನು ಮಾಡೋದು, ಹೋಗಲೇಬೇಕಲ್ವ. ಸೊ ನಾನು ಇವಾಗ ಇಲ್ಲಿಂದ ಹೋಗ್ತೀನಿ. ನಮ್ಮ ಗಾರ್ಡನ್. ಕಟ್ಟೆ ಆಗೋಯ್ತು. ಸೊ ಇದು ಬಂದು ದಾಸವಾಳ. ಇಲ್ಲಿ ಅಲ್ಲೊಂದು ದಾಸವಾಳ, ಇದೊಂದು ದಾಸವಾಳ, ಇದೊಂದು ದಾಸವಾಳ, ಸುಮಾರು ದಾಸವಾಳ ಇದೆ. ಬಟ್ ಇದು ಕಟ್ಟಾಯಿತು. ಇದೊಂದು ದಾಸವಾಳ, ವೈಟ್ ಕಲರ್ ದಾಸವಾಳ. ಇದೊಂದು ದಾಸವಾಳ.
ಫಸ್ಟು ನಾನು ನಮ್ಮ ಗಾರ್ಡನ್ ತೋರಿಸ್ಬಿಡ್ತೀನಿ. ಗಾರ್ಡನ್ ತೋರಿಸ್ತೀನಿ ಈಗ. ಇಟ್ಕೊ. ಇದು ರೆಡ್ ಕಲರ್ ದಾಸವಾಳ. ಇವಾಗ ನಾನು ಬಂದಿದ್ದು ಈ ಮೂಲೆಯಿಂದ ಬಂದಿದ್ದು. ಇದು ನಮ್ಮ ಗಾರ್ಡನ್ ತೋರಿಸ್ತೀನಿ. ಒಂದೊಂದೇ ಹೂವು ಎಷ್ಟು ಹೂವಿದೆ. ಇವಳೊಬ್ಳು ಕಳ್ಳಿ, ಇವಳಿಗೆ ಕ್ಯಾಮ್ರಾ ಹಿಡ್ಕೊಳ್ಳೆ ಅಂತ ಕೊಟ್ಟರೆ ಅಳಾಡ್ಸ್ ಮಡಗ್ತಾಳೆ. ನೋಡಿ ದನ ಹೋಗ್ತಾಯಿದೆ. ದನ ಬ್ಯಾ. ಓಕೆ, ಬಿಸಿಲಲ್ಲಿ ವಿಡಿಯೋ ಮಾಡೋದ್ರಿಂದ ಕಾಣಿಸುತ್ತೆ ಇಲ್ಲೋ ನಂಗೆ ದೇವರೇ ಗೊತ್ತಿಲ್ಲ. ಇದೊಂಥರ ವೈಟ್ ಕಲರ್ ದಾಸವಾಳ. ಎಷ್ಟು ಥರ ಇದೆ, ಒಂದು 7-8 ಥರ ಇರಬೇಕೇನೋ ದಾಸವಾಳ. ಇದೊಂಥರ ದಾಸವಾಳ. ಇದು ಅದೇನೆ. ಇದು ಎಷ್ಟು ಮೇಲಿದೆ. ನಮ್ಮ ಪಪ್ಪ ಎಲ್ಲ ಕಟ್ ಮಾಡಿದ್ದಾರೆ, ಸ್ಟೆಪ್ ಬೈ ಸ್ಟೆಪ್ ಕಟ್ ಮಾಡಿಬಿಟ್ಟು ಈ ಥರ ಇದೆ. ನ್ಯೂ ಗೆಸ್ಟ್ ತೋರಿಸ್ತೀನಿ ಅನ್ನಲ್ಲ, ನ್ಯೂ ಗೆಸ್ಟ್ ಇದ್ರೊಳಗಿದ್ದಾರೆ, ಬಟ್ ತೋರಿಸ್ತೀನಿ. ಆ್ಯಂಡ್ ಇದು ಸೇಮ್ ದಾಸವಾಳ. ಎರಡು ಥರ ದಾಸವಾಳ ಆಯಿತು. ಆ್ಯಂಡ್ ಇದು 3ನೇ ಥರ. ಡಿಫ್ರೆಂಟ್ ಇದೆ. ಇದರಲ್ಲಿ ಗ್ರೀನ್ ಟೀ ಮಾಡಿ ಕುಡಿಬೋದು, ಬಟ್ ಗ್ರೀನ್ ಬರೋಲ್ಲ, ರೆಡ್ ಆಗುತ್ತೆ ಅಷ್ಟೆ. ತುಂಬ ಒಳ್ಳೆಯದು. ಸೊ ಇಲ್ಲೇ ನಮ್ಗೆ ಎಷ್ಟು ಇದ್ದಾರೆ ತೋರಿಸ್ಲಿಲ್ಲ. ನಮ್ಗೆ ಎಷ್ಟು ಹಾರಾಗ್ಬಿಟ್ರು ಪಾಪ. ಕಾಣಿಸ್ತಿದ್ಯಾ? ಎಷ್ಟು ಕಾಣಿಸಲ್ಲ. ಎಲ್ಲಲ್ಲಿ ಇಲ್ಲಿ ತಗೊಬನ್ನಿ. ಇಲ್ಲಿ ಇವರೇ ಗೆಸ್ಟು. ನಿನ್ನೆ ನೋಡುವಾಗ ಇರಲಿಲ್ಲ, ಗೂಡು ಮಾತ್ರ ಇತ್ತು ಅಂತ ಮಕ್ಕಳು ಹೇಳ್ತಿದ್ದಾರೆ. ಇವತ್ತು ನಾನು ಬೆಳಗ್ಗೆ ನೋಡುವಾಗ ಗೆಸ್ಟು ಇವರೇ 3 ಜನ. ಅದ್ರ ಮಮ್ಮಿ ಇಲ್ಲೆಲ್ಲೋ ಕೂತಿದೆ, ಅಲ್ಲಿ ಕೂತಿದೆ, ವೈರ್ ಮೇಲೆ ಕೂತಿದೆ. ಏನು ಮಾಡ್ತಾರೆ ಇವರು ಅಂತ. ಬಟ್ ಆಗಾಗ ಬಂದು ನೋಡಲ್ಲ, ನಾನು ವೀಡಿಯೋ ಮಾಡೋಣ ಅಂತ ಹೇಳಿ ಬಂದಲ್ಲ. ಸೊ ಆರೋಯ್ತು, ನನ್ನ ಕ್ಯಾಪ್ಚರ್ ಮಾಡ್ತಿದ್ದಾರೆ ಅಂದ್ಕೊಂಡು. ಸೊ ಇಲ್ಲಿದೆ, ಇದ್ರೊಳಗಿದೆ. ಸೊ ಅವಾಗವಾಗ ನೋಡೋದು ಬೇಡ ಅಲ್ವಾ. ನೋಡಿದರೆ ಪಾಪ ಅದು ಮರಿ ಮಾಡಲ್ಲ, ಡಿಸ್ಟರ್ಬ್ ಏನಕ್ಕೆ. ಇದು ಒಂಥರ ಡಬಲ್ಲು ಗಣೇಶ ಹೂವು ಅಂತೆ. ಇವಳು ಹೇಳ್ತಿದ್ದಾಳೆ, ನನಗೆ ಗೊತ್ತಿಲ್ಲ, ಎಕ್ಸ್ಪರ್ಟ್ ಅಲ್ವಾ ಇವರು. ಸೊ ಹಂಗಾಗಿ ಇವ್ರು ಹೇಳ್ತಿದ್ದಾರೆ ಗಣೇಶ ಹೂವು ಅಂತೆ. ಅದೇಂಗೆ ನೀನು ಗಣೇಶ ಹೂವು ಅಂತ ಇದನ್ನು ಹೇಳ್ತೀಯ? ಯಾರು ಹೇಳಿದ್ದು? ಯಾರೋ ಹೇಳಿದಂತೆ ನೋಡಿ. ಮುಂದೆ ಫ್ರಂಟಲ್ಲಿ ಒಂದು ಬಂದುಬಿಟ್ಟು ಈ ಥರ, ಬೇರೆದ್ರಲ್ಲೆಲ್ಲ ಈ ಥರ ಚಿಕ್ಕದು ಬರುತ್ತಲ್ವ. ಸೊ ಹಂಗಾಗಿ ಇದರಲ್ಲಿ ಫ್ರಂಟ್ ಒಂದು ಈ ಥರ ಉದ್ದ ಬಂದುಬಿಟ್ಟು ಅದ್ರ ತುದೀಲಿ ಈ ಥರ ಹೂ. 2 ದಾಸವಾಳ ಡಬಲ್ಲು. ಇದು ಒಣಗೋಗ್ಬಿಟ್ರೆ ನೋಡಿ ಎಲ್ಲ ಸಿಂಗಲ್ ಥರನೇ ಕಾಣಿಸುತ್ತೆ, ಬಟ್ ಡಬಲ್ ಇದು ಚೆನ್ನಾಗಿದೆ ಅಲ್ಲ. ಹೂವಿಲ್ಲ ಅಂತಂದರೆ 2 ಮಾಡಿಸ್ಬೋದು, ಸಿಂಗಲ್ ಮಾಡಿ. ಇದು ನೋಡಿ, ಇದೊಂಥರ ದಾಸವಾಳ ಥರ ಇಲ್ಲ. ಇನ್ನು ಕಾಣಿಸ್ತಿದೆಯಾ ಎಷ್ಟು ಕಲರ್ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಎಷ್ಟು ಕಲರ್ ಇದೆ. ಮಧ್ಯ ಒಂದು ಕಲರ್ ಇದೆ, ಎಷ್ಟು ಡಾರ್ಕ್ ಕಲರು. ಇದು ಒಂಥರ ದಾಸವಾಳ. ಇದು ಅದೇ ಗ್ರೀನ್, ಅದೇ ಟೀ ಮಾಡಿ ಕುಡಿಬೋದು ಅನ್ನಲ್ಲ. ನೀರಿಲ್ಲದೆ ಎಲ್ಲ ಒಣಗೋಗ್ತಾ ಇದೆ. ಇದೆಲ್ಲ ನಮ್ಮ ಪಪ್ಪ ಇಲ್ಲ, ಎಲ್ಲದ್ದು ಒಂದೇ ಸೇಮು, ಬಟ್ ಗಿಡ ಡಿಫ್ರೆನ್ಸ್ ಇದೆ ಅಷ್ಟೇ. ಹೂವೆಲ್ಲ ಒಂದೇ ಹೂವು ನೋಡಿ, ಹೂವೆಲ್ಲ ಒಂದೇ ಹೂವು, ಗಿಡ ಡಿಫ್ರೆನ್ಸ್ ಇದೆ. ಯಾಕಂತಂದರೆ ಇದರಲ್ಲಿ ಡಬಲ್ ಶೇಡಲ್ಲಿ ಗಿಡ ಬಂದಿದೆ. ಅದು ನಾರ್ಮಲಾಗಿ ಗಿಡ ಬರುತ್ತಲ್ಲ, ಆ ಥರ ಗಿಡ ಬಂದಿದೆ. ಅದಕ್ಕೆ ಒಳಗೆ ಅಂತಿದ್ದಾರೆ. ಅವರೆಲ್ಲ ಎಕ್ಸ್ಪರ್ಟು, ನಮಗೇನು ಗೊತ್ತು. ಇದು ಅದೇನೆ, ಎಷ್ಟಿದೆ ಅಲ್ಲಿ. ಇವಳು ಅದನ್ನು ತುಳಿದ್ಬಿಟ್ಟು ಆನೆ ಅಂತೆ. ಆನೆ ಈಗ ಬರೋಲ್ಲ, ರಾತ್ರಿ ಹೊತ್ತು ಬರೋದು ನೋಡಿ. ಇದೊಂಥರ ಹೂವಲ್ಲ, ಗಿಡ. ಆಮೇಲೆ ಇಲ್ಲಿ ವಿಡಿಯೋ ಮಾಡೆ ಅಂತ ಅವತ್ತು ಕೊಟ್ಟರೆ ಹುಚ್ಚುಚ್ಚಿ ಥರ ವಿಡಿಯೋ ಮಾಡಿದ್ಲವಳು. ಇದು ಶೋ ಗಿಡ,
ಇದು ನೋಡಿ, ಇದರಲ್ಲಿ ಇನ್ನೂ ದಪ್ಪ ದಪ್ಪ ಬರುತ್ತೆ. ಇಲ್ಲಿದೆಯಾ ನೋಡಿ, ಇನ್ನೂ ದಪ್ಪ 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 ಬರುತ್ತೆ. ದೊಡ್ಡ ಹೂವು ಇದು, ಗೊಂಚಲು ಹೂವು. ನನ್ನ ಪ್ರಕಾರ ಇದು ಗೊಂಚಲು ಹೂವು. ಯಾರಾದರೂ ವೀಡಿಯೋ ನೋಡಿದರೆ ಹೇಳಿ ಯಾವ ಹೂವು ಅಂತ. ಗೊಂಚಲು ಇಷ್ಟಿಷ್ಟು ದಪ್ಪ ಬಿಡುತ್ತೆ. ಸೊ ಹಂಗಾಗಿ ಇಲ್ಲಿ ನೋಡಿ, ಟಿ ಗಾಡಿ ಹೋಗ್ತಾ ಇದೆ. ಮೂರಲ್ಲಿ ಎಷ್ಟು ಗಾಡಿ ಓಡಾಡುತ್ತೆ ನೋಡಿ, ಟಿ ಗಾಡಿ. ರೆಸಾಲ್ಟ್ ಎಲ್ಲ ಖಾಲಿ ಆಗುತ್ತೆ ಇವತ್ತು. ಹೋಗೋರು ಹೋಗ್ತಾರೆ, ಬರೋರು ಬರ್ತಾರೆ. ಇದೊಂಥರ ಹೂ. ಇದೆಲ್ಲ ನಮ್ಮ ಪಪ್ಪ ಕಟ್ ಮಾಡಿರೋದು. ಇಷ್ಟು ಎತ್ತರದಿಂದ ಇಷ್ಟು ಎತ್ತರ ಕಟ್ ಮಾಡಬೇಕು ಅಂದರೆ ಅವ್ರು ಸ್ಟೂಲ್ ಹಾಕೊತಾರೋ ಏನು ಹಾಕೊತಾರೋ ನಾನು ಇವತ್ತಿನವರೆಗೂ ನೋಡಿಲ್ಲ. ಅವರಷ್ಟು ಉದ್ದ ಇದ್ದಾರೆ, ಬಟ್ ಅಷ್ಟು ಎತ್ತರ ಕಟ್ ಮಾಡ್ತಾರೆ ಅಂದರೆ ಏಣಿ ಇಟ್ಕೊಂಡು ಕಟ್ ಮಾಡ್ಬೋದು. ಯಾವತ್ತಾದ್ರೂ ಕಟ್ ಮಾಡಿದ ದಿನ ನಾನು ವೀಡಿಯೋ ಮಾಡಿ ಹಾಕ್ತೀನಿ, ಬಟ್ ಈ ಸದ್ಯಕ್ಕೆ ಮಾಡಲ್ಲ ಅಂದ್ಕೊತೀನಿ. ಎಷ್ಟು ಇವತ್ತು ಸ್ವಲ್ಪ ಬಿಸಿಲು ಕಡಿಮೆ ಇದೆ. ಅದರಲ್ಲಿ ಸಣ್ಣ ಕಾಯಿಗಳಿದೆ, ಸಣ್ಣ ಕಾಯಿ. ಇದನ್ನು ಕಿತ್ಕೊಂಡು ಬಾರೇ ನೋಡಿ, ಬಿಸಿ ಆಗ್ತಾಯಿದೆ. ಅದಕ್ಕೆ ನೋಡಿ ಅಲ್ಲಿ ಹೋಗ್ತೀವಿ. ಸ್ಲಿಪ್ಪರ್ ಹಾಕ್ಕೊಬೇಕು. ಎಷ್ಟು ಬಿಸಿ ಇದೆ ಗೊತ್ತಾ, ಕಾಲು ಇಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಬಿಸಿ ಇದೆ. ಇದನ್ನು ಕಿತ್ಕೊಂಡು ಇದರಲ್ಲಿ ಅಮ್ಮ ಕಾಯಿ, ನಾನಿದೆ ಫಸ್ಟ್ ನೋಡಿದ್ದೆ ಇದ್ರಲ್ಲಿ ಕಾಯಿ ಬಿಡುತ್ತೆ ಅಂತ. ಕಾಯಿನ ಕಿತ್ಕೊಂಡು ಕಾಯಲ್ಲಿ ನಾವು ಹಿಂಗೆ ಆಟ ಆಡ್ತಿದ್ವಿ. ಈ ಥರ ಆಟ ಆಡೋದು. ಇದು ನೋಡಿ ಅಡಿಕೆ ಮಟ್ಟೆ. ಏನಮ್ಮ ಇದು? ಅಡಿಕೆ ಮಟ್ಟೆಯಾ? ಅಡಿಕೆ ಯಾವುದು ಅದು? ಅಡಿಕೆದಿದು ಅಂದರೆ ಗರಿ. ಏನು ಗರಿ? ಎಳ್ಕೊ ಹೋಗೋದಂತೆ. ಅಮ್ಮನ ಪಿಂಡ ನೋಡಿ. ಇದು ಶೋ ಗಿಡ, ಇದು ಮೆಹಂದಿ ಗಿಡ. ಅಮ್ಮನ ಮನೆಯಿಂದ ತಂದಿದ್ದು ಮೆಹಂದಿ ಗಿಡ. ಕರಿಬೇವು ಸೊಪ್ಪು. ಇದು ಕರಿಬೇವು ಸೊಪ್ಪು. ಬಟ್ ನಮ್ಮ ಮಮ್ಮಿ ಕುಯ್ಯೋಕ್ಕೆ ಬಿಡಲ್ಲ ಪಾಪ. ಅದಿರೋದೇ ಹಿಂಗೆ ಸೊಣಗೋಗ್ತಾಯಿದೆ, ಅದನ್ನೂ ಕುಯ್ದುಬಿಟ್ಟು ಅಂತೇಳ್ಬಿಟ್ಟು ಕುಯ್ಯೋಕ್ಕೆ ಬಿಡಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿ ಗಾಳಿ ಬರ್ತಾಯಿದೆ. ಇದು ಕಟ್ಟಿಂಗ್ಸಲ್ಲಿ ಲಾವೆಂಡರ್ ಕಲರ್ ಹೂ ಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಅದು ಬಿಟ್ಟರೆ ಇಲ್ಲಿ ಗುಡ್ಡ. ಇವಳು ಬೀಜ ಅಂತೀವಿದ್ದು, ಬೀಜ ಅಂತೆ ನೋಡಿ. ಅದೇ ಓಪನ್ ಮಾಡಿ ಅದು ಆಗಲೇ ಕುಯ್ದನಲ್ಲ, ಅದು ಬೀಜ. ಹೆಂಗಿದೆ ನೋಡಿ, ಈ ನುಗ್ಗೆಕಾಯಿ ಒಳಗಡೆ ಬೀಜ ಇರುತ್ತಲ್ಲ ಹಂಗಿದೆ. ತಿಂದಿಗಿಂದಿಯ ಕಣೆ ಗೊಟ್ಟಕ್ಕೆ. ಇದೊಂದು ಹೂ ಎಷ್ಟು ಚೆನ್ನಾಗಿದೆ, ಎಷ್ಟು ದಪ್ಪ ಇದೆ, ಎಷ್ಟು ದಪ್ಪ ಇದೆ. ಇದು ಕೆಳಗೆ ಬಿಟ್ಟಿದೆ. ನಮ್ಮ ಬ್ಯಾಂಗ್ಳೂರಲ್ಲೆಲ್ಲ ಹಿಂಗೆ ಅಪಾರ್ಟ್ಮೆಂಟಲ್ಲೆಲ್ಲ ಇಲ್ಲ ಅಕ್ಕಪಕ್ಕದ ಮನೇಲಿದ್ದರೆ ಕುಯ್ಕೊಂಬಿಡ್ತೀವಿ. ಬಟ್ ಇಲ್ಲಿ ಯಾರೂ ಬಂದು ಮುಟ್ಟಲ್ಲ. ಅದಕ್ಕೆ ಹೇಳೋದು ಹಳ್ಳಿ ಅಂತೇಳ್ಬಿಟ್ಟು. ಹಳ್ಳಿಯಲ್ಲಿ ಯಾರೂ ಬಂದು ಮುಟ್ಟಲ್ಲ, ಯಾಕಂದರೆ ಅವ್ರ ಮನೆಯಲ್ಲೇ ಇರುತ್ತೆ. ಸೊ ಯಾರೂ ಮುಟ್ಟಲ್ಲ. ನಾವು ಬ್ಯಾಂಗ್ಳೂರಲ್ಲೆಲ್ಲ ಎಷ್ಟು ದುಡ್ಡು ಕೊಟ್ಟು ಹೂ ತೊಗೊತೀವಿ ಗೊತ್ತಾ. ಅಲ್ಲೆಲ್ಲ ಇದ್ದರೆ ಎಷ್ಟು ಯುಟಿಲೈಸ್ ಮಾಡ್ಕೋಬೋದು ಹೂವು ಪ್ರತಿಯೊಂದೂ. ನೋಡು, ನಾವು ಹೊರಗಡೆ ಇದ್ದರೆ ಎಲ್ಲ ದುಡ್ಡು ಕೊಟ್ಟು ತೊಗೊಬೇಕು. ಎಷ್ಟು ಉದ್ದ ಇದೆ, ಇದನ್ನ ಹೆಂಗೆ ಕಟ್ ಮಾಡೋದು? ಅಷ್ಟು ಇದೆ. ವೀಡಿಯೋ ಮಾಡ್ತೀನಿ. ಇದೊಂದು ಹೂವು ಇದರಲ್ಲಿತ್ತಲ್ಲ ಸೇಮ್, ಅದೊಂಚೂರು ಆರೆಂಜ್ ಕಲರು ಗೊಂಚಲು ಹೂವು. ಇದು ಒಂದು ಸ್ವಲ್ಪ ಕಲರು ಸ್ವಲ್ಪ ಜಾಸ್ತಿ ಇದೆ. ಇದು ನೋಡಿ, ಇದು ಹೂವು ಸಂಪಿಗೆ ಹೂವು ಏನೋ ಗೊತ್ತಿಲ್ಲ, ಬಟ್ ಸಂಪಿಗೆ ಹೂವು ಅಲ್ಲ ಇದು. ನೋಡೋಣ, ಇದರಲ್ಲಿ ಹಾಲು ಬರುತ್ತೆ. ಇದು ಅದೇನೋ ಅಂತ ಗೊತ್ತಿಲ್ಲ, ಬಟ್ ಇದರಲ್ಲಿ ದೊಡ್ಡ ಜಾತಿ ಬರುತ್ತೆ. ಎಲೆ ದೊಡ್ಡ ಹೂ ಬರುತ್ತೆ. ಅದು ಮುಳ್ಳು ಏನಾದರೂ ಚುಚ್ಚಿದ್ರೆ ಆ ಮುಳ್ಳಿಗೆ ಆ ಮುಳ್ಳು ಎಲ್ಲಿ ಚುಚ್ಚಿರುತ್ತೆ ಅದನ್ನು ಬಗೆ ಮಾಡಿಬಿಟ್ಟು ಈ ಹಾಲು ಹಾಕಿದರೆ ಮುಳ್ಳು ಹೊರಗೆ ಬರುತ್ತೆ ಅಂತಾರೆ. ಬಟ್ ಇದೇ ಹೂವು ಗೊತ್ತಿಲ್ಲ, ಇದೇ ಗಿಡನ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿದೆ. ಇದೊಂಥರ ಹೂ, ಫುಲ್ ಒಂಥರ ಡಿಮ್ಮು, ಒಂಥರ ಪಿಂಕ್. ಇದು ಎತ್ತರ ಮೇಲಿದೆ. ಇದು ಶೋ ಗಿಡ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ನಮ್ಮ ಪಪ್ಪ ಕಟ್ ಮಾಡಿರೋದು.
ಕಟ್ಟಿದೆ. ಇಲ್ಲೊಂದು ಗೂಡು ಕಟ್ಟಿದೆ. ಇಲ್ಲಿ ಇದು ಗೂಡು ಕಟ್ಟಿ ಹೊಡೆದಾಕ್ಬಿಟ್ಟು ಹೋಗಿದೆ. ಇದು ಒಂದು ಗೂಡು ನೋಡಿ. ನಮ್ಮ ಪಪ್ಪ ಗಿಡ ಹಾಕಿರೋದ್ರಿಂದ ಎಷ್ಟು ಪಕ್ಷಿಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಬಿಟ್ಟು ನೀಟಾಗಿ ಬಂದು ಗಿಡ ಕಟ್ಕೊಳ್ಳುತ್ತೆ. ಅದಕ್ಕೆ ಗಿಡ ಸಹ ಗಿಡ ಅಂತೀನಿ. ಯಾರು ಎಲ್ಲ ಅಲ್ಲೇನು ಬರ್ದಿರೋದು ಅಂತ ಅದರಲ್ಲಿ ನಾನೇ ಬರ್ದಿರೋದು. ಹೂ ಗಿಡದಿಂದ ಕುಯ್ಯಬಾರದು ಅಂತ. ಹಾಂ ಏನು ಮಾಡಿದ್ರು ಗೊತ್ತಾ? ನಿಮ್ಮಲ್ಲಿ ಒಬ್ಬರು ಇಲ್ಲ. ಹಾಂ ಒಂದು ಕಾರ್ ನಿಂತು ಹಾಂ ನನ್ನ ಹೇಗೆ ಮಾಡ್ಬಿಡೋದು. ಒಂದು ಕೊನೆ ಮುರಿಯಂಗಿಲ್ಲ, ಒಂದು ಹೂವು ಕೊಯ್ಯಂಗಿಲ್ಲ, ಅವ್ರನ್ನೇ ಕೇಳ್ಬೇಕು. ಹಾಂ ಅವ್ರು ಒಬ್ಬರು ಇಲ್ಲ ಅಂತ ಏನು ಮಾಡ್ತಾರೆ ಗೊತ್ತಾ? ಫುಲ್ಲು ಕುಯ್ಕೊಂಡು ಹೋಗೋದು, ಕುಯ್ಕೊಂಡು ಹೋಗ್ಬಿಟ್ಟು ಬಿಸಾಕ್ಬಿಡೋದು. ಅದು ಯೂಸ್ ಮಾಡ್ಕೊಂಡ್ರೆ ಅದೊಂಥರ ಬಿಸಾಕೋದು. ನಂಗೆ ಗೊತ್ತಲ್ಲ, ಈ ಕೊನೆ ತನಕ ನೋಡ್ಬೋದು ಅಂದರು. ಈಗ ನೋಡೋಕೆ ಹಾಕಲ್ಲ. ಕೊನೆಯಲ್ಲಿ ಮಳೆಗಾಲದಲ್ಲಿ ನೆಡಬೇಕು. ಮಳೆಗಾಲದಲ್ಲಿ ನೋಡ್ಬೇಕು. ಆಮೇಲೆ ಬುಟ್ಟಿ ಮಾಡ್ಬೋದೇನೋ ಅಂತ ಕೇಳಿದ್ರು. ಬುಟ್ಟಿ ಮಾಡೋಕ್ಕೆ ಈಗ ಆಗಕ್ಕಲ್ಲ. ಮಳೆಗಾಲದಲ್ಲಿ ಬರೀ ಕೊನೆ ತನಕ ನೋಡ್ರಿ. ನೆನ್ನೆ ಬರ್ದಾಕಿದ್ದು ಯಾಕೆ ಗೊತ್ತಾ? ನೆನ್ನೆ ಫುಲ್ಲು ತುಂಬ್ಕೊಂಬಿಟ್ಟವ್ರೆ. ನಾನು ಅಲ್ಲಿ ಬರೋಷ್ಟೊಳಗೆ ಹೋಗ್ಬಿಟ್ರು ಫಾಸ್ಟಾಗಿ. ನಾನು ಹೇಳಕ್ಕಲ್ಲ, ನಂಗೆ ಗೊತ್ತು. ಹೂವು ನೋಡ್ರಿ. ಇನ್ನೇನಾದ್ರೂ ಇದಕ್ಕೂ ಬೇಲಿ, ನಮ್ಮ ತೋಟಕ್ಕೂ ಬೇಲಿ ಹಾಕ್ಲಿಲ್ಲ ಅಂತ ನುಗ್ಗೋರೆ ಏನೋ ಅಲ್ಲ. ಈಗ ನನ್ನಂತ ಬಿಡ್ತೀಗ. ಇದು ಒಂದು ಏನು ದಾಸವಾಳ. ನನಗಲ್ಲಿ ಮಾತಾಡ್ಕೊಂಡು ಎಲ್ಲ ಮರ್ತೇ ಹೋಗುತ್ತೆ. ಇದೊಂದು ದಾಸವಾಳ. ಇದು ನೋಡಿ, ಇದೊಂದು ದಾಸವಾಳ. ಇದೊಂದು ವೈಟ್ ಕಲರ್ ದಾಸವಾಳ, ವೈಟ್ ಆ್ಯಂಡ್ ಪಿಂಕ್ ಮಿಕ್ಸ್. ಚೆನ್ನಾಗಿದೆ. ಇಲ್ಲೆಲ್ಲ ಮೊಗ್ಗು. ಗಿಡ ನೋಡಿ ಹೆಂಗೆ ಬಂದಿದೆ. ಇದೊಂದು ಮುಳ್ಳು. ಕರ್ಮ ಇದ್ರೊಳಗೆ ಬಂದ್ರೇ ಇದು ಮುಳ್ಳು ಅಂಟ್ಕೊಂಡು ಚುಚ್ಚುತ್ತೆ. ಏನು ಹೂಬ್ಳು ಮುಳ್ಳ, ಕರ್ಮ ಹೂಬ್ಳು ಮುಳ್ಳು. ಇಲ್ಲಿ ನೋಡಿ, ಇದೇ ಮುಳ್ಳು ಇಡೀ ಪ್ಯಾಂಟು ಗಿಂಟು ಎಲ್ಲದಕ್ಕೂ ಅಂಟ್ಕೊಳ್ಳುತ್ತೆ. ಇದನ್ನ ಹೋಗಿ ಕೀಳ್ತಾ ಕೂತ್ಕೊಬೇಕು. ಇದು ಚೀಟಿ ಹೂ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಅದರದ್ದು ವಿಡಿಯೋ ಮಾಡ್ತೀನಿ. ಎಷ್ಟು ಎತ್ತರ ಇದೆ ನೋಡಿ. ನೋಡಿ ಮಾಡೋದೇ ಕೆಲಸಗಳು. ಇದರಲ್ಲಿ ಒಂದಿನ ಗ್ರೀನ್ ಟೀ ಮಾಡಿ ಕುಡಿಬೇಕು. ಒಂದಿನ ಯಾಕೆ, ಇವತ್ತೇ ಮಾಡಿ ಅಪ್ಲೋಡ್ ಮಾಡ್ತೀನಿ. ಗ್ರೀನ್ ಟೀ ಇಲ್ಲ, ರೆಡ್ ಟೀ. ರೆಡ್ ಟೀ ಇದು, ಗ್ರೀನ್ ಟೀ ಇಲ್ಲ. ಅಲ್ಲಿ ತೋರಿಸಿದ್ನಲ್ಲ ಅದೇ ಹೂ. ಎಷ್ಟು ಚೆನ್ನಾಗಿದೆ ನೋಡಿ. ಮಕ್ಕಳ ಥರ ನೋಡೋಕ್ಕೆ ಚಂದ. ಇದೆಲ್ಲ ನಮ್ಮಪ್ಪ ನಮ್ಮಪ್ಪ ಕಲೆಗಾರ ನೋಡಿ. ಎಷ್ಟು ಪಾಪ, ಇದಕ್ಕೆ ಇನ್ನೂ ನೀರು ಇದ್ದರೆ ಇನ್ನೂ ಚೆನ್ನಾಗಿ ಬಿಡುತ್ತೆ. ಎಷ್ಟು ಹೂ ಇದೆ. ದಾಸವಾಳ ಇದು. ನಾವೆಲ್ಲದಕ್ಕೂ ಬೆಂಗಳೂರಲ್ಲಿ ದುಡ್ಡು ಕೊಟ್ಟು ತೊಗೊಬೇಕಿಲ್ಲ ನೋಡಿ. ಬಟ್ ಏನು ಮಾಡೋದು, ಇಲ್ಲಿಂದ ಕುಯ್ಕೊಂಡೋದ್ರೆ ಒಂದೇ ದಿನ, ಹೋಗೋಷ್ಟೊಳಗೆ ಬಸ್ಸಲ್ಲಿ ಎಲ್ಲ ಕುಚ್ಚು ಆಗೋಗಿರುತ್ತೆ. ಗಜ್ಜಿ ಬಿಜ್ಜಿ. ನಮ್ಮ ಬದನೆ ಗಿಡ ಹಾಕಿದೆ ಇಲ್ಲಿ ಒಂದು. ಬಟ್ ನೋಡಿ, ಇದೆ ನಮ್ಮ ಗಾರ್ಡನ್. ಹೆಂಗಿದೆ ನಮ್ಮ ಗಾರ್ಡನ್ಗೆ ಇನ್ನೂ ನೀರೆಲ್ಲ ಚೆನ್ನಾಗಿ ಕೊಟ್ಟರೆ, ಬೇಸಿಗೆ ಅಲ್ವಾ, ಮಳೆ ಬಂದರೆ, ಒಂದು ಮಳೆ ನೀಟಾಗಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಏನು ಮಾಡೋದು, ಮಳೆನೇ ಬರ್ತಾಯಿಲ್ಲ. ಗುಡುಗುತ್ತೆ, ಮಳೆ ಬರಲ್ಲ. ಸೊ ಅದಕ್ಕೋಸ್ಕರ ಆಮೇಲೆ ಕೊನೆವರೆಗೂ ನೋಡಿ. ನಾನು ಏನಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಅಂತಲೂ ಹೇಳ್ತೀನಿ ನೋಡಿ. ಚಾನಲ್ ಓಪನ್ ಮಾಡಿದೆ ಏನಕ್ಕೋಸ್ಕರ ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡೆ, ಎಲ್ಲದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆನಾ? ಕೊನೆಯವರೆಗೂ ವಿಡಿಯೋ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಚುಚ್ಚಿತು. ಫುಲ್ಲು ಒಂದ್ಸಲ ನೋಡ್ಕೊಂಬಮ್ಮ. ಚೀರ ಹೊಟ್ಟೋಗ್ತಂತ. ಏ ಪಾಪು, ಇದು ಹೆಂಗೆ ಸೌಂಡ್ ಆಗುತ್ತೆ. ಬಂದ್ಬಿಟ್ಲು ನನ್ನ ಮಗಳು, ಅಲ್ಲಿದ್ದಾಳೆ ಪಾಪ. ಇದು ನಮ್ಮನೆ ಬೇಲಿ, ಇದು ಗಾರ್ಡನ್.
ಇದು ಗಾರ್ಡನ್ ನೋಡಿ. ಇದು ನಮ್ಮ ಕಾರ್ ಶೆಡ್ ಹತ್ರ ಇತ್ತು ಈ ಹೂ. ನಮ್ಮಪ್ಪ ಬೇಡ, ಸುಮಾರು ಹಿಂಗೆ ಉದ್ದ ಬೆಳೆದು ಬಿಡುತ್ತೆ ಅಂತೇಳ್ಬಿಟ್ಟು ನಮ್ಮಪ್ಪ ಏನು ಮಾಡಿದ್ರು, ಕಟ್ ಮಾಡಿ ತೊಗೊಬಂದು ಇಲ್ಲಿ ಹಾಕಿದ್ರು. ನೋಡಿ ಅವಳು ಇದು ಮಾಡೋದೇ ಇದು. ಕರ್ಕೊಂಬಂದರೆ ಊರಿಗೆ ಕರ್ಕೊಂಬಂದರೆ ಇವ್ರಿಗೆ ಕಾಡು ಜನ ಥರನೇ ಆಡೋದು. ಎಷ್ಟು ಚೆನ್ನಾಗಿದೆ ಹೂ. ನಮ್ಮ ಶೆಡ್ ಹತ್ರ ಇದ್ದಿದ್ದು, ಶೆಡ್ಡಿಂದ ತಗೊಬಂದು ಇಲ್ಲಿ ಬಿಸಾಕಿದ್ರು. ಸೊ ಹಂಗಾಗಿ ಇಲ್ಲಿ ಮರ ಥರ ಬೆಳ್ಕೊಂಬಿಟ್ಟಿದೆ. ಹೊರಗಡೆ ಹಾಕ್ಬಿಟ್ಟಿದ್ದಾರೆ, ಬೇಲಿಂದ ಹೊರಗಡೆ ಬೇಡ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ, ಯಾವ ಥರ ಇದೆ, ಸೂರ್ಯಕಾಂತಿ ಥರ ಇದೆ. ಅಲ್ಲೊಂದಿದೆ, ಅಲ್ಲಿ ನಮ್ಮಪ್ಪ ಇಲ್ಲೆಲ್ಲ ತೊಗೊಂಬಂದು ಬಿಸಾಕ್ಬಿಟ್ಟಿದಾರ, ಬೇಡ ಅಂತೇಳ್ಬಿಟ್ಟು. ಅದೇ ಎಷ್ಟು ಚೆನ್ನಾಗಿದೆ ಹೂ. ಇದರೆ ಮುನಿ ಅಂತ ನೋಡಿ, ಮುಟ್ಟಿದ ಕೂಡಲೇ ಮುನ್ಸ್ಕೊಂಡ್ಬಿಡ್ತು. ನಮಗಿದೆ ಕೆಲಸ, ಆದರೆ ಇದ್ರ ಮುಳ್ಳು ಚುಚ್ಚಿಬಿಟ್ರೆ ಮಾತ್ರ ಜೀವ ಹೋದಂಗೆ ಆಗುತ್ತೆ. ಮುಟ್ಟಿದ್ರು ಮುನಿ ಮಡ್ಚ್ಕೊಂಡ್ಬಿಟ್ಟು ನೋಡಿ, ಎಲ್ಲ ಮಡ್ಚ್ಕೊಳ್ಳುತ್ತೆ. ಸೊ ಕಾಲು ಚಪ್ಪಲ್ ಬಿಚ್ಬಿಟ್ಟು ನೆಲಕ್ಕೆ ಇಟ್ಬಿಟ್ಟು ನೋಡು ಮುಳ್ಳು ಎಲ್ಲಿರುತ್ತೆ ಅಂತ ಹೇಳ್ಬಿಟ್ಟು. ಇದು ಚೀಟಿ ಹೂ, ಒಳಗೆ ತೋರಿಸಿದ್ನಲ್ಲ ಚೀಟಿ ಹೂವಿನ ಗಿಡ, ವೈಟ್ ಕಲರು. ಇದು ನಮ್ಮ ಮನೆ ಬೇಲಿ ಒಳಗೆ ತೋರಿಸಿದ್ನಲ್ಲ, ಅದೇ ನಮ್ಮ ಮನೆ ಬೇಲಿ ಒಳಗಡೆ. ನೋಡಿ ಗಾಳಿ ಬರ್ತಾ ಇದೆ, ಗಾಳಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇಲ್ಲಿಂದ ಶುರು ಮಾಡ್ತೀನಿ. ನಾನು ಯಾಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಅಂತೇಳ್ಬಿಟ್ಟು ಇಲ್ಲಿಂದ ಶುರು ಮಾಡ್ತೀನಿ. ಈ ರೋಡಿಂದ ಏನು ಮಾಡ್ತಾರೆ, ಯೂಟ್ಯೂಬರು, ಇಲ್ಲಾಂದರೆ ಹೀಗೆ ಟ್ರಾವೆಲ್ ಮಾಡೋರು, ಇಲ್ಲಾಂದರೆ ಇಲ್ಲಿ ರೆಸಾರ್ಟ್ಗೆ ಬರೋವಂಥವ್ರು ಎಲ್ಲ ಏನು ಮಾಡ್ತಾರೆ ಗೊತ್ತಾ, ಇಲ್ಲಿಂದನೂ ಆ್ಯಂಡ್ ಈ ಕಡೆ ಸೈಡ್ ಇದೆಯಲ್ಲ ಇಲ್ಲಿಂದನೂ ಈ ಥರ ವೀಡಿಯೋಗಳು ಮಾಡಿಕೊಂಡು ಯೂಟ್ಯೂಬ್ ಚಾನಲ್ಗಳಿಂದ ಬರ್ತಾರಲ್ಲ, ಅವರು ಯೂಟ್ಯೂಬ್ಗಳು ಮಾಡಿಕೊಂಡು ನಾವು ಏನು ಮಾಡ್ತಾರೆ ಅಂತಂದರೆ, ಇಲ್ಲಿಂದ ಬರುವಾಗ ನಾನು ನೋಡ್ತೀನಿ, ಅಲ್ಲಿಂದ ಬರುವಾಗ ವೀಡಿಯೋ ಇರುತ್ತೆ, ನಮ್ಮ ಮನೆ ಕಟ್ಟಾಗಿರುತ್ತೆ, ಆ್ಯಂಡ್ ಆಮೇಲೆ ಅಲ್ಲಿಂದ ಆ ಕಡೆಗೆ ವೀಡಿಯೋಸ್ ಮಾಡಿರ್ತಾರೆ. ನಾನು ಓಕೆ, ನಮ್ಮ ಮಮ್ಮಿ ಇಲ್ಲ ಸುತ್ತಮುತ್ತಲು ಹೇಳ್ತಿರ್ತಾರಲ್ಲ, ಹಿಂಗೆ ಇವ್ರು ವ್ಲಾಗರ್ಸ್ ಬಂದಿದ್ದಾರೆ, ಈ ಥರ ವೀಡಿಯೋ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನೇನು ಮಾಡೋದು, ಎಲ್ಲ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡೋದು. ನಮ್ಮ ಮನೆ ಬಂದಿರುತ್ತೆ, ವೀಡಿಯೋ ಮಾಡಿರ್ತಾರಲ್ಲ, ನಮ್ಮ ಮನೆ ಬಂದಿರುತ್ತೆ ಬಿಡು, ನಮ್ಮ ಮನೆ ಹೂವಿನ ಗಿಡ ಬಂದಿರುತ್ತೆ ಅಂತೇಳ್ಬಿಟ್ಟು ಎಲ್ಲ ವೆಬ್ಸೈಟಲ್ಲಿ, ಆಮೇಲೆ ಎಲ್ಲ ಅವರು ಎಲ್ಲೆಲ್ಲಿ ಇನ್ಸ್ಟಾಗ್ರಾಮ್ ಆ್ಯಂಡ್ ಎಲ್ಲ ಕಡೆನೂ ಹೋಗಿ ಚೆಕ್. ಯಾಕಂತ ಕಟ್ಟಾಗಿರುತ್ತೆ. ಸೊ ನನಗೆ ಅವಾಗ ಬೇಜಾರಾಗುತ್ತೆ. ನಾನು ಸುಮಾರು ಸಲ ಚೆಕ್ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಸುಮಾರು ಸಲ ಅಂದರೆ ಸುಮಾರು ಸಲ ಚೆಕ್ ಮಾಡಿದ್ದೀನಿ. ಸೊ ಇಲ್ಲೆಲ್ಲ ವೀಡಿಯೋ ಮಾಡ್ತಾರೆ, ಎಲ್ಲೋ ಅಪ್ಲೋಡ್ ಮಾಡಿ. ನಾನೇ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ಓಪನ್ ಮಾಡಿ ನಮ್ಮನೇದು ನಾನೇ ವೀಡಿಯೋ ಮಾಡಿ ಹಾಕಬೇಕು. ಸುಮ್ಮನೆ ಯಾರ್ಯಾರೋ ಯಾಕೆ ಹಾಕ್ತಾರೆ ಅಂತ ವೆಯ್ಟ್ ಮಾಡೋದು ಅಂತೇಳ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ. ಇದೇ ರೀಸನ್ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕೆ ಕಾರಣ. ಆ್ಯಂಡ್ ಇದನ್ನ ಏನಕ್ಕೆ ಬರೆದು ಹಾಕಿದ್ದೀನಿ ಅಂತಂದರೆ, ಈಗ ನಾವು ಬಂದು ಒಂದು 15 ಡೇಸು 1 ಮಂತ್ ಆಗೋಕ್ಕಾಯ್ತು. ಸೊ ನಾನಿದ್ದಾಗ ಓಕೆ, ಇಲ್ಲಿ ಗೆಸ್ಟ್ಗಳೆಲ್ಲ ಓಡಾಡ್ತಾರಲ್ಲ ಬೈಕಲ್ಲಿ, ಅಲ್ಲಿ ಆಮೇಲೆ ಕಾರಲ್ಲಿ ಎಲ್ಲ, ಅವ್ರು ಏನು ಮಾಡ್ತಾರೆ ಗೊತ್ತಾ, ತೋರಿಸ್ತೀನಿ. ಎಷ್ಟು ಚೆನ್ನಾಗಿದ್ದಿದ್ದು ಗಿಡ, ಈ ಓಡಾಡ್ಕೊಂಡಿದೆಯಲ್ವ, ಈ ಪಾಟಲ್ಲಿ ಫುಲ್ ಇತ್ತು, ಈ ಥರ ಫುಲ್ ಅಂದರೆ ಫುಲ್ ಇತ್ತು ಈ ಥರ. ಎಷ್ಟು ಬೇಜಾರಾಗುತ್ತೆ ನೋಡಿ ಇದನ್ನು ನೋಡೋದಕ್ಕೆ. ಇಲ್ಲಿ ಏನಿದೆ ಈ ಪಾರ್ಟ್ ಫುಲ್ ಈ ಕಡೆ ಇತ್ತು. ನಿನ್ನೆ ಮತ್ತು ಮೊನ್ನೆ ಈ ರೆಸಾರ್ಟ್ಗಳಿಗೆಲ್ಲ ಬರ್ತಾರಲ್ಲ ಈ ಗೆಸ್ಟ್ಗಳು, ಕಾಮನ್ ಸೆನ್ಸ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ನಮ್ಮ ಪಪ್ಪ ನೀಟಾಗಿ ಕಾಣಲಿ, ಮನೆ ಸುತ್ತಮುತ್ತ ನೀಟಾಗಿರಲಿ, ಅವ್ರಿಗೆ ಹೂವಿನ ಗಿಡ ಅಂದರೆ ಪ್ರಾಣ. ಬಟ್ ಅವರು ಕೆಲವೊಬ್ರು ಏನು ಮಾಡಿರ್ತಾರೆ ಅಂದರೆ, ಎಜುಕೇಷನ್ ಮಾಡಿರ್ತಾರೋ ಇಲ್ವೋ ಏನೋ ಗೊತ್ತಿಲ್ಲ, ಈ ಫುಲ್ ಪಾರ್ಟ್ನೇ ನೆನೆ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಇದು ಅದು ಕೆಳಗಡೆ ನೋಡಿ ಎಷ್ಟು ಚೀಟಿ ಹೋಗಿದ್ದಿದೆ, ಅಲ್ಲೂ ತೋರಿಸ್ತೀನಿ. ಇದು ಪ್ರತಿಯೊಂದು ಅದು ಎಲ್ಲದನ್ನು ಫುಲ್ ಕಿತ್ಕೊಂಡು ಹೋಗಿದ್ದಾರೆ. ನಾನು ನೆನೆ ಬಂದು ಕೇಳೋಣ ಅಂತ ಅಲೋ ಅಂದಿದ್ದ ಕೂಡಲೇ
ಫುಲ್ ರ್ಯಾಶಾಗಿ ಹೋಗ್ಬಿಟ್ರು ಗಾಡೀಲಿ. ಸೊ ಅದಕ್ಕೋಸ್ಕರ ನಾನು ಅದನ್ನು ಬರೆದಾಕಿದ್ದೆ. ಅಟ್ಲೀಸ್ಟ್ ಈ ಬೋರ್ಡನ್ನು ನೋಡಿ ಆದರೂ ಕೀಳೋದು ಬಿಡ್ತಾರೆ. ಒಂದು ಕಾಮನ್ ಸೆನ್ಸ್ ಇರೋರು, ಒಂದು ಸೆನ್ಸ್ ಇರೋರು. ಈ ಕಡೆನೇ ರೆಸಾಲ್ಟ್ ಇರೋದು ಈ ಕಡೆ ಸೈಡೆ ಜಾಸ್ತಿ. ಈ ಕಡೆಯಿಂದನೇ ಬಂದು ಕಿತ್ಕೊಳ್ಳೋದು. ಹೋಗೋರು ಯಾರೂ ಕಿತ್ಕೊಳ್ಳಲ್ಲ, ಈ ಕಡೆಯಿಂದ ಬರೋರು ಯಾರೂ ಕಿತ್ಕೊಳ್ಳಲ್ಲ. ಯಾಕೆಂದರೆ ಅವರು ಸುಸ್ತಾಗಿರ್ತಾರಲ್ಲ, ಫಸ್ಟು ರೆಸಾಲ್ಟ್ಗಳು ಹೋಗ್ಬಿಡೋಣ ಅಂತ ಯಾರೂ ಕಿತ್ಕೊಳ್ಳಲ್ಲ, ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾರೆ. ಬಟ್ ಈ ಕಡೆಯಿಂದ ಬಂದಿರ್ತಾರಲ್ಲ, ಚೆಕ್ಔಟ್ ಆಗ್ತಾ ಇರ್ತಾರಲ್ಲ, ಅವ್ರುಗಳು ಏನು ಮಾಡ್ತಾರೆ ಅಂದರೆ ಹೋಗುವಾಗ ಸುಮ್ಮನೆ ಹೋಗಲ್ಲ. ಓಕೆ, ಒಂದು ಫೋಟೋ ತೊಗೊಂಡೋಗ್ಲಿ. ಇಲ್ಲೂ ಮೆನ್ಷನ್ ಮಾಡಿದ್ದೀನಿ ನಾನು, ಟೇಕ್ ಫೋಟೋಸ್ ಓನ್ಲಿ, ಡೋಂಟ್ ಪ್ಲಕ್ ಫ್ಲವರ್ಸ್ ಅಂತ ಹಾಕಿದ್ದೀನಿ. ಇಷ್ಟು ಯಾಕೆ ಆಗಿದೆ ಅಂತಂದರೆ ನಾನು ಮಾಡ್ತಾ ಇರಲಿಲ್ಲ. ಬಟ್ ನೋಡಿ, ಮಾಡುವಾಗ ಈ ಕೈ ಕೂಡ ಕುಯ್ಕೊಂಡಿದ್ದೀನಿ ನಾನು. ಇದು ಬಂದ್ಬಿಟ್ಟು ಅಡಿಕೆ ಪಟ್ಟೆಲಿ ಮಾಡಿರೋದು ನಾನು. ಅಷ್ಟು ಬೇಜಾರಾಗೋಯ್ತು ನನಗೆ. ಎಷ್ಟು ಕಿತ್ಕೊಂಡಿದ್ದಾರೆ ಅದನ್ನು ನೋಡಿ, ಕೀಳೋದು, ಈ ಥರ ಮುರಿದು ಹಾಕೋದು, ಪ್ರತಿಯೊಂದನ್ನು ಒಂದು ಚೆನ್ನಾಗಿ ಕಾಣಲಿ ಅಂತ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಒಂದು ಫೋಟೋ ತೊಗೊಂಡು ಹೋಗಲಿ, ಓಕೆ. ಬಟ್ ಕಾಮನ್ ಸೆನ್ಸ್ ಇಲ್ದಿದ್ದವ್ರಂಗೆ ಎಲ್ಲ ಕಿತ್ಕೊಂಡು, ಅದನ್ನು ಕಿತ್ಕೊಂಡೋಗಿ ನೀಟಾಗಿ ಇಡೋದೂ ಇಲ್ಲ, ಬಿಸಾಕ್ಬಿಡ್ತಾರೆ. ಏನು ಗೊತ್ತಾ, ಫೋಟೋ ತೊಗೊಳ್ಳೋರ್ಗೂ ತೊಗೊತಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಫೋಟೋ ತೊಗೊಳ್ಳೋರ್ಗೂ ತೊಗೊತಾರೆ. ತೊಗೊಂಬಿಟ್ಟು ಎಲ್ಲ ಹಿಂಗೆ ಮಾಡಿ ಹಾಕ್ತಾರೆ. ಇದೊಂದು ರೀಸನ್ಗೋಸ್ಕರ ನಾನು ಇದನ್ನು ಇಲ್ಲೂ ಬರೆದು ಹಾಕಿದ್ದೀನಿ, ಕುಯ್ಯಬಾರ್ದು ಯಾರು ಅಂತೇಳ್ಬಿಟ್ಟು. ಇಲ್ಲೂ ಒಂದು ಬರೆದು ಹಾಕಿದ್ದೀನಿ. ಇದು ಕಾಣುತ್ತೆ ಇಲ್ವೋ ಗೊತ್ತಿಲ್ಲ, ಕಾಣುತ್ತೆ, ಯಾಕೆ ಕಾಣಲ್ಲ, ಕಾಣುತ್ತೆ. ಇಲ್ಲೂ ಒಂದು ಬರೆದು ಹಾಕಿದ್ದೀನಿ. ನಮ್ಮ ಪಪ್ಪ ನೋಡಿ ನಗಾಡ್ತಾಯಿದ್ರು. ಬಟ್ ಏನು ಮಾಡೋದು, ಕಷ್ಟಪಟ್ಟು ನಮ್ಮ ಮಮ್ಮಿ ನಿಂತ್ಕೊಂಡು ಅಷ್ಟೊತ್ತು ನಿಂತ್ಕೊಂಡು ನೀರು ಉಯ್ತಾರೆ. ಅದಕ್ಕೆ ಸೊ ಕಷ್ಟಪಟ್ಟಿರ್ತಾರಲ್ವ, ಸುಮ್ಮನೆನಾ. ಇಲ್ಲಿ ನಾನು ಇರುವಾಗ ಏನು ಮಾಡ್ತಾರೆ ಅಂದರೆ, ಬೇಲಿಗೆಲ್ಲ ನೀರು ಕೊಡ್ತಾರೆ ನಮ್ಮ ಮಮ್ಮಿ. ಈವ್ನಿಂಗ್ ಹೊತ್ತು ಅಲ್ಲೂ ಕೆಲಸ ಮಾಡಿ ಬಂದು 9 hours ಜಾಬ್ ಮಾಡಿ ಕೆಲಸ ಮಾಡಿ ಇಲ್ಲಿ ಬಂದು ನೀರು ಉಯ್ಕೊಂಡು ನಿಲ್ತಾರೆ ಅಂತಂದರೆ ಅದಕ್ಕೆ ಟೈಮ್ಗೆ ವ್ಯಾಲ್ಯೂ ಇರುತ್ತಲ್ವ. ಸುಮ್ಮನೆ ಉಯ್ಯಲ್ಲ ನೀರು, ಸುಮ್ಮನೆ ಬಿಡಲ್ಲ ನೀರು. ಈ ಬೇಲಿ ಹತ್ರ ನಿಂತ್ಕೊಂಡು ಆ ಬೇಲಿಯಿಂದ ಹೊರಗಡೆ ಪೈಪ್ ಹಾಕ್ಕೊಂಡು ಇದಕ್ಕೆಲ್ಲ ನೀರು ಕೊಟ್ಟಿರ್ತಾರೆ. ಇದೇನು ಸುಮ್ಮನೆ ಬಂದಿರಲ್ಲ. ಎಷ್ಟು ಬಿಸಿಲು ಬೀಳ್ತಾಯಿದೆ, ಇಷ್ಟು ಬಿಸಿಲಲ್ಲಿ ಒಂದು ಗಿಡ ಬೆಳೆಸೋದು ಎಷ್ಟು ಕಷ್ಟ. ಹೊರಗಡೆನೂ ಕೆಲಸ ಮಾಡ್ಕೊಬಂದು ಇದಕ್ಕೆಲ್ಲ ನೀರು ಹಾಕಿ ಅವ್ರು ಬೆಳೆಸಿರ್ತಾರಲ್ವ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ ಆ ಬೋರ್ಡ್ ಹಾಕಿರೋದಕ್ಕಾದ್ರೂ ಒಂದು ರೆಸ್ಪೆಕ್ಟ್ ಕೊಟ್ಟು ಹಾಕಿರ್ತಾರೆ, ಕುಯ್ಯಲ್ಲ ಅನ್ನೋ ಒಂದು ಇದಕ್ಕೋಸ್ಕರ ಅಷ್ಟೆ. ಏನು ಚಕ್ಲೇಶ್ಪುರ ಎಲ್ಲಿಗೆ ಆಯ್ ಮಾಡು, ಎಲ್ಲಿಗೆ ಸಕಲೇಶ್ಪುರ ದೂರ ತೋ ಏನು ಮದುವೆ ಯಾರಿಗೂ ಅಲ್ಲಿ ರಿಸಾರ್ಟಲ್ಲಿ ಕೆಲಸಕ್ಕೆ ಬಂದಿದ್ದ. ಹೌದು, ನಾನೇ ಮನೇಲಿ ಮಾಡಿದ್ದು ಸುಮ್ಮನೆ. ಅಲ್ಲಿ ಹೂವಿನ ಗಿಡ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಅದಕ್ಕೆ ನೋಡಿ, ಇದೆಲ್ಲ ನಮ್ಮ ಪಪ್ಪ ಕಟ್ ಮಾಡಿರೋದು. ಇಲ್ಲಿಂದನೂ ಇದೆ, ಅವ್ರು ಬಿಟ್ಟಿಲ್ಲ, ತುದಿಯಿಂದನೂ ಹಾಕಿದ್ದಾರೆ. ಬಟ್ ಇಲ್ಲಿವರೆಗೂ ಒಂದು ಪೈಪ್ ಎಳ್ಕೊಂಡು ಒಳಗಡೆಯಿಂದ ಪೈಪ್ ಎಳೆದು ಅಲ್ಲಿ ನೋಡಿ ಏನದು ನೋಡಿ, ಅಲ್ಲಿ ಕಳ್ಳ ಹೋಗ್ತಿದ್ದಾನೆ. ಕಳ್ಳ ಬೆಕ್ಕು, ಅದು ಏನೂ ಇಲ್ಲ, ಬೆಕ್ಕು. ಮೊಲಗಿಲ್ಲ ಅಂತೆಲ್ಲ ಅಂದ್ಕೊಂಬಿಡಿ, ಮೊಲ ಅಲ್ಲ, ಬೆಕ್ಕು. ಸೊ ಈ ತುದಿಯಿಂದ ಇಲ್ಲಿ ಈ ತುದಿಯಿಂದ ಆ ತುದಿಯವರೆಗೂ ನಮ್ಮಮ್ಮ ನೀರು ಹಾಕ್ತಾರೆ. ನಮ್ಮಮ್ಮ ಮಾತ್ರ ಅಲ್ಲ, ನಮ್ಮ ಪಪ್ಪನೂ ಹಾಕ್ತಾರೆ. ಇದೆಲ್ಲ ನೋಡಿ, ಈ ತುದಿಯಿಂದ ಅಲ್ಲಿವರೆಗೂ ಇದಕ್ಕೆಲ್ಲ ನೀರು ಹಾಕಿ ಇದನ್ನು ಕಟ್ ಮಾಡಿ ಎಷ್ಟು ಕಷ್ಟ ಆಗ್ಬೋದು. ಅವ್ರು ಹೊರಗಡೆನೂ ಹೋಗಿ ಕೆಲಸ ಮಾಡಿಕೊಂಡು ನೀರು ಹಾಕಿ ನಮಗೆ ಬೇಜಾರಾಗುತ್ತೆ, ಎಲ್ಲ ಕಿತ್ಕೊಂಡು ಹೋಗ್ತಾರೆ. ಸೊ ಅದಕ್ಕೋಸ್ಕರ ನೋಡಿ, ಕುಡಿಯೋದು ಬಾಟ್ಲುಗಳಲ್ಲೇ ಬಿಸಾಕೋದು. ಈ ಡ್ರೈವರ್ಸು ಅವರು ಇವರು ಇರ್ತಾರಲ್ಲ, ಅವ್ರುಗಳೇ. ಇದಕ್ಕೆಲ್ಲ ನೀರಿಲ್ಲದೆ ಹೆಂಗಾಗಿದೆ ಅಂತ. ಇದಕ್ಕೆ ನೀರು ಹಾಕಬೇಕು ಅಂತಂದರೆ ಈವ್ನಿಂಗ್ ಹೊತ್ತು ಬಂದು ಅವ್ರಿಗೆಷ್ಟು ಟೈಮ್ ವೇಸ್ಟ್ ಬೇರೆ. ಇದು ನೋಡಿ, ಇದೆಲ್ಲ ಉದುರಿದೆಯಲ್ಲ, ನಿನ್ನೆ ಅವರು ಕಿತ್ತಿರೋದು. ಈ ಸುತ್ತಮುತ್ತ ಬರ್ತಾರಲ್ಲ ರೆಸಾರ್ಟ್ಗಳಿಗೆ ಕಿತ್ತಿರೋದು. ನೋಡ್ಕೋಬೇಕು, ಎಂಜಾಯ್ ಮಾಡಬೇಕು, ಫೋಟೋ ತೊಗೋಬೇಕು, ಹೋಗ್ಬೇಕು. ಫೋಟೋಗಳು ತೊಗೊತಾರೆ, ಫೋಟೋಗಳು ತೊಗೊಂಡು ಕೆಲವೊಂದು ಕಡೆ ಫೋಟೋ ತೊಗೊಳೋದಕ್ಕೆ ದುಡ್ಡು ಬೇರೆ ಮಾಡ್ತಾರೆ. ಬಟ್ ನಾವು ಹಂಗಲ್ಲ. ಓಕೆ, ಫೋಟೋಗಳು ವೀಡಿಯೋಗಳು ಮಾಡ್ಕೊತಿದ್ರೆ ನಾವೇ ಹೇಳ್ತೀವಿ ಓಕೆ ಮಾಡ್ಕೊಳ್ಳಿ ಅಂತ ಬಿಟ್ಟು. ಮಾಡ್ಕೊಂಡು ಈ ಥರ ಎಲ್ಲ ತರ್ಚ್ಕೊಂಡು ಕೊಂಬೆಗಳೆಲ್ಲ ಮುರ್ಕೊಂಡು ನೋಡಿ, ಕೊಂಬೆ ಎಲ್ಲ ಮುರಿದಿದ್ದಾರೆ. ಹೆಂಗೆ ಆಗಬೇಡ, ಸುಮ್ಮನೆನಾ ನೀರು ತೊಗೊಬಂದು ಹಾಕಿ ಮಾಡೋದು ಅಂತಂದರೆ ಸುಮ್ಮನೆನಾ.
ಅದು ಕೆಲವೊಬ್ರು ಕೇಳ್ತಾರೆ, ಬೇಲಿಯಿಂದ ಹೊರ್ಗಡೆ ಹಾಕಿದ್ದೀರಲ್ಲ ನಿಮ್ಮ ಪ್ರಾಪರ್ಟಿನ ಅಂತ. ಪ್ರಾಪರ್ಟಿ ನಮ್ಮದೇ, ಬೇಲಿ ಹತ್ರ ಇರೋದು ಅಂದರೆ ನಮ್ಮದೇ ಬರುತ್ತೆ, ನಾವೇ ತಾನೇ ಹಾಕಿರ್ತೀವಿ ಕಷ್ಟಪಟ್ಟು. ಅದನ್ನು ಮೆನ್ಷನ್ ಮಾಡ್ತಾರೆ ಕೆಲವೊಬ್ರು. ನೋಡಿ ಎಷ್ಟು ಚೆನ್ನಾಗಿದೆ.